ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ ಫೇವ್ರೆಟ್ ಸಾಂಗ್ ಯಾವ್ದು ಇದರಲ್ಲಿ? ಟುವಿ 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 ಅಂತ ಹಾಡುವ ಹೇಳು. ಅದಿಷ್ಟನಾ? ಅವರಿಬ್ರಲ್ಲಿ ಯಾರಿಷ್ಟ? ನಮ್ ಪ್ರೀತಮ್ಗೆ ಹುಡುಗಿರಂದ್ರೆ ಸ್ವಲ್ಪ ನೋಡು ಆ ಕಡೆ. ಊರ್ವಿನ ಯುಕ್ತಿನ? ನೋಡು ನೋಡು ಆ ಕಡೆ ನೋಡು. ಅವರಿಬ್ರು ಫ್ರೆಂಡ್ ಇಲ್ಲ? ಇದಾರೆ. ಯಾರು? ಇಬ್ರಲ್ಲಿ ಯಾರು ತುಂಬಾ ಒಳ್ಳೆ ಫ್ರೆಂಡು? ಜಾನ್ಸರ್. ಅದೇ ಇವನಿರೋದೇ ಕರೆಕ್ಟ್. ಇಬ್ರು ಹೆಣ್ಮಕ್ಳಲ್ಲಿ ಯಾರು ಕ್ಲೋಸ್ ಅಂತ ಹೇಳಲೇಬಾರ್ದು. ಬಹಳ ಕ್ಲಿಯರ್ ಇದ್ದಾರೆ. ಕಳ್ಳ ಲೇ ಕಳ್ಳ. ಅಂಡ್ ಯುಕ್ತಿ, ಊರ್ವಿ, ನೀವು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಚ್ಚು. ಈ ನಮ್ ಪ್ರೀತಮು ವೇದಿಕೆ ಮೇಲೆ ಬಂದಾಗೆಲ್ಲ ನಮಗ್ ಬಹಳ ಖುಷಿ ಆಗತ್ತೆ. ಸಂತೋಷನ ಹಾಗೆ ಬಹಳ ಪ್ರೀತಿಯಿಂದ ಎಲ್ರಿಗೋಸ್ಕರ ಹಂಚ್ತಾನೆ. ಆದ್ರೆ ಇವನೂರಲ್ಲಿ ಇವನು ಎಷ್ಟು ಖುಷಿಯಾಗಿರ್ತಾನೆ, ಇವನ್ ಹೇಗೆಲ್ಲ ಇರ್ತಾನೆ ಅಂತ ನೋಡೋಣ. ಕರ್ನಾಟಕದ ಗದಗ ಜಿಲ್ಲೆಯ ಗಡಿ ಭಾಗದಾಗ ಒಂದು ಕುಗ್ರಾಮ ನಮ್ಮ ಗೋವಿನಕೊಪ್ಪ. ಈ ಊರ್ನ್ಯಾಗ ಓಣಿಯಾಗೂ ಆಡ್ಕೊಂಡಿದ್ದ ಏನೋ ತಿಳಿಯದ ಮುಗ್ದು ಹುಡುಗ. ನನ್ನ ಹೆಸರು ಗೋಗುಲಿ ಪ್ರೀತ. ನಮ್ಮೂರು ಗೋವನಕೊಪ್ಪ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಡ್ಯಾನ್ಸ್ನ ಕಲಿಯಾಕ ಪಣತೊಟ್ಟು ಹೆಚ್ಚಿನ ಕಲಿಕೆಗಾಗಿ ಅವ್ರ ಅಪ್ಪನ ಜೊತೆ ಪ್ರತಿ ವಾರದ ಕೊನೆಯಲ್ಲಿ ಇಲ್ಲಿಂದ 60 ಕಿಲೋಮೀಟರ್ ದೂರದಾಗಿರೋ ಗದಗಿಗೆ ಹೋಗಿ 2 ದಿನ ಅಲ್ಲೇ ಉಳ್ಕೊಂಡು ನಟರಂಗ ಡ್ಯಾನ್ಸ್ ಸ್ಕೂಲ್ನ್ಯಾಗ ಡ್ಯಾನ್ಸ್ ಅನ್ನು ಕಲಿತಿದ್ದ. ನಂತರ ಈತ ಆಡಿಷನ್ ಮುಖಾಂತರ ನಮ್ಮ DKD ವೇದಿಕೆ ಹತ್ತಿ ಕರ್ನಾಟಕದ ಮನಿ ಮಾತಾದ. ಆ ಒಂದು ಪುಟ್ಟ ಮಗುವಿನಿಂದ ನಮ್ಮ ಒಂದು ಹಳ್ಳಿ ಇಡೀ ಕರ್ನಾಟಕದಲ್ಲಿ ಗುರುತಿಸುವಂತಹ ಒಂದು ಸಾಧನೆಯನ್ನು ಅವನಿವತ್ತು ಮಾಡಿದ್ದಾನೆ. ನಮ್ಗೆ ದೊಡ್ಡ ಹೆಮ್ಮೆ ಇದೆ ಅವನ ಬಗ್ಗೆ ಹೇಳ್ಬೇಕಂದ್ರೆ. ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತಿನ ದಿವಸ ಸೃಷ್ಟಿಯಾಗಿದೆ. ಇದು ಅಂತಿಂತ ಹಬ್ಬಲ್ರಿ, ಜಾತ್ರೆ ನಡೆಯಕತ್ತೈತಿ. ಜಾತ್ರೆ DKD ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಇವತ್ತು ನಮ್ಮೂರನ್ನ ರಾಜ್ಯದಂತ ದೇಶದಂತ ನಮ್ಮೂರನ್ನ ಕೊಂಡೊಯ್ತಾ ಇದ್ದಾನೆ. ಊರಿನ ಮಾರುತಿ ದೇವರ ಆಶೀರ್ವಾದನೂ ಸಿಕ್ತು. ಅವನು ಸ್ಕೂಲ್ನ್ಯಾಗ ಅವನ ಸಲುವಾಗಿ ದೊಡ್ಡ ಸನ್ಮಾನ ಕಾರ್ಯಕ್ರಮನ ನಡೆಯಕತ್ತೈತಿ. ಆ ತಾಲೂಕಿನ ಶಿಕ್ಷಣಾಧಿಕಾರಿಗಳು ನೇರವಾಗಿ ಬಂದಾರ. ಇವನ ಹೈಟು 2.5 ಆದ್ರೂ ಇವನ ಕಟ್ಟೋಟ 15 ಅಡಿ ಐತ್ರಿ. ಇವನ ಫ್ಯಾಮಿಲಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಇವ್ರದೊಂದು ಅವಿಭಕ್ತ ಕುಟುಂಬ. ಒಟ್ಟ ನಮ್ಮ ಮನ್ಯಾಗ 34 ಜನ. ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಕಾಕ, ನಮ್ಮಪ್ಪ, ನಮ್ಮವ್ವ, ನಮ್ಮತ್ತಿ, ಇನ್ನೊಬ್ಬ ಅತ್ತಿ, ಇನ್ನೊಬ್ಬ ಅತ್ತಿ, ಇನ್ನೊಬ್ಬ ಅತ್ತಿ. ಇದು ನನ್ನ ಮೊದಲನೇ ಮಗ. ಇದು ನನ್ನ 2ನೇ ಮಗ ಗಗನ್ ದೇವಪ್ಪಕ್ಕ ಬೆರಳಿ. ಇದು ನನ್ನ 3ನೇ ಮಗ ಲೋಹಿತ್ ದೇವಪ್ಪಕ್ಕ ಬೆರಳಿ. ಪ್ರೀತಮ್ ಹುಟ್ಟಿದಾಗಿಂತ ಅಪರೂಪದ ಜೀವ ಇದು. ಯಾಕಂದ್ರ ಹುಟ್ಟತ್ತಲೇ ಹೋರಾಟ ಮಾಡ್ಕೊಂತಾನೆ ಬದುಕ್ಯಾನ ಇಲ್ಲಿವರೆಗಾದ್ರೆ. ಪ್ರೀತಮ್ ಹುಟ್ಟುವಾಗಲೇ 2.5 kg ಇದ್ದೆ ಸರ್. ಅವ್ನ ಬೆಳವಣಿಗೆ ಕರೆಕ್ಟ್ ಇತ್ತು. ಆದರೆ 2 ಸಲ 3 ಸಾವಿರ ಡಿಸೆಂಟ್ರಿ ಎತ್ತಿ ಏನು ಹಾಸ್ಪಿಟ್ಲಿಗೆ ಹೋದಲ್ಲ ಸರ್, ಅಲ್ಲಿ ಅವನ ಬೆಳವಣಿಗೆ ಅಲ್ಲಿಂದ ಕುಂಟಿತನ ಆತ.
ನಮ್ಮ ಕುಟುಂಬದಾಗ ಇಂಥ ಪುಣ್ಯಾತ್ಮ ಹುಟ್ಟ್ಯಾನಂದ್ರ ನಮ್ಮ ಪುಣ್ಯ ರೀ ಸರ್. ಎಷ್ಟು ಒಂದು ಮನಸ್ಸಿಗೆ 2 ನಿಮಿಷ ಇವನು ಕೊಟ್ಟಂತ ಸಂತೋಷ ಇದೆಯಲ್ಲ. ಇವತ್ತು ಅವ್ರು ಹೇಳಿದ್ರು ಗೊತ್ತಾ, ಅವನು ಹೈಟಲ್ಲಿ ಬರೀ 2 ಅಡಿ, ಆದರೆ ಅವರಿಗೆ ಒಂದು 15 ಅಡಿ ಕಟ್ಔಟನ್ನ ನಿಲ್ಸಿದ್ದಾರೆ ಅಂತ ಅಂದ್ರೆ ಇದು ನಿಜವಾದ ಸಾಧನೆ, ಅದು ಇಂಥ ಚಿಕ್ಕ ವಯಸ್ಸಲ್ಲಿ. ಹೌದು, ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ ಅಂತ ಹೇಳಿದೆ ನೀವು? ಒಟ್ಟು 34 ಜನ. ಅದರಲ್ಲಿ ಕಾಕ 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 ಕಾಕ, ಅತ್ತಿ 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 ಅತ್ತಿ, ಅಷ್ಟು ಜನರ ಮಡಿಲಲ್ಲಿ ಬೆಳೆದಂತ ಪುಟ್ಟ ಕೂಸು ಈಗ ದೊಡ್ಡ ಮನೆ ಮಗ ನಮ್ಮ ಶಿವಣ್ಣನ ಹಾಗೂ ಗೀತಕ್ಕನ ಮಡಿಲಲ್ಲಿ ಬೆಳೀತಾ ಇದ್ದಾನೆ, ನಲಿತಾ ಇದ್ದಾನೆ. ಇಡೀ ಊರಿಗೆ ಒಂದು ಹೆಮ್ಮೆ ತಂದು ಕೊಟ್ಟಿರುವಂತ ಈ ಮಗು ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ? ಇಲ್ಲ, ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗೆ ಒಂದ್ಸತಿ ಅಯ್ಯೋ ಏನ ಹಿಂಗಾಗೋಯ್ತು ಅಂತ ಅನ್ಕೋತಾರೆ. ಬಟ್ ಅದೇ ಮಗು ಕೈಲಿಂದ ಗುಡ್ಸ್ಕೊಳ್ಳೋದು ಬರುತ್ತಲ್ಲ, ಅದಕ್ಕಿಂತ ಪುಣ್ಯ ಏನ್ ಬೇಕು ಹೇಳಿ? ನಿಜವಲ್ವೇ? ನೋ ಮ್ಯಾಟರ್ ವಾಟ್ ಎವರ್ ಈಸ್, ಇವತ್ತು ಆ ಮಗುವಿಂದ ಹೊರಗಡೆ ಗುರುತಿಸ್ತಾರೆ ಅಂದ್ರೆ ನಿಜವಲ್ಲೂ ಗ್ರೇಟ್ ಅಲ್ಲ. ಮಕ್ಕಳು ಯಾವ ದೇವರೇ ಅವರು. ಐ ಥಿಂಕ್ ವೆರಿ ಟ್ಯಾಲೆಂಟೆಡ್. ನಮಗೂ ಅಷ್ಟೇ, ನಾವು ಇವಾಗ ನೋಡ್ಬಿಡ್ತೀವಿ, 1 ವಾರ ನೋಡೋಕ್ಕಾಗಲ್ಲ, ಎಷ್ಟು ಒಂಥರ ಕಾಡ್ತಾ ಇರುತ್ತೆ. ಆಲ್ಮೋಸ್ಟ್ ನಾನು ಗೀತ ಡೈಲಿ ಮಾತಾಡ್ತಿದ್ವಿ ಅವನ ಬಗ್ಗೆ, ಏನಾದ್ರು ಒಂದು ಮಾತು ಬರ್ತಾ ಇರುತ್ತೆ. ಅಂದ್ರೆ ಅಷ್ಟು ಐ ಥಿಂಕ್ ಅಷ್ಟು ಪುಲ್ಲಿಂಗ್ ಇದೆ, ಕೆಪಾಸಿಟಿ ಇದೆ ಅವನಿಗೆ. ದಟ್ ಅಟ್ರಾಕ್ಷನ್, ದಟ್ ಲವ್, ಅಫೆಕ್ಷನ್, ಅವ್ರು ಮಾತಾಡೋ ರೀತಿ ಇರ್ಬೋದು, ಸಾಧಾರಣ ಬರಲ್ಲ. ಅದು ನಾಟಕ ಮಾಡೋಕ್ಕಾಗಲ್ಲ. ಐ ಥಿಂಕ್ ವೆರಿ ಬ್ಲೆಸ್ಡ್. ಪ್ರೀತ್ ಲವ್ ಯು. ಐ ಲವ್ ಯು ಟು. ಒಂದ್ಸಲಿ ಯಾವತ್ತಾದ್ರೂ ನಿಮ್ಮ ಹಳ್ಳಿಗೆ ಶಿವಣ್ಣ ಸರ್ನ ಕರ್ಕೊಂಡು ಹೋಗ್ತೀಯಾ ಊರಿಗೆ? ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ? ನಾನೇ ಬರ್ತೀನಿ, ಬೇಡ ಏನು ಮಾತಾಡಂಗಿಲ್ಲ, ಹೋಗ ಶಿವ ಅಂತ ಹೋಗೋದು. ಹೋಗೋಣ. ಶಿವಣ್ಣ ಸರ್ ಬರ್ತಾರಂತೆ ನಿಮ್ಮ ಊರಿಗೆ, ಮನಿಗ್ ಬರ್ತಾರಂತೆ. ಓಕೆ 34 ಜನ ಇದಾರಂತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ವೆರಿ ಗುಡ್, ಸೂಪರ್. ಯಾವಲ್ಲ ಸರಿ, ಶಿವಣ್ಣ ಸರ್ ಬಂದ್ರೆ ಮನಿಗೆ ಏನ್ ಮಾಡ್ತಿ? ಅವ್ರೇನ್ ಕೇಳ್ತಾರೆ ಅದನ್ನ ಅಡಿಗೆ ಮಾಡ್ತಿ? ಬರೀ ಈಗ ಶಿವಣ್ಣ ಸರ್ ಬಂದ್ರೆ ಸಾಕ, ನಾವೆಲ್ಲ ಹಿಂದ್ಗಡೆ ಬರೋದ್ ಬೇಡವಾ? ಪ್ಲೀಸ್ ಹೇಳೋ. ಬನ್ನಿ. ಅವನು 1 ಸೆಕೆಂಡ್ ಯೋಚನೆ ಮಾಡ್ದ, ತುಂಬಾ ಯೋಚನೆ ಮಾಡ್ದ. ಪಾಪ, ನಾವೇ 34 ಜನ ಇದ್ದೀವಿ. ಚನ್ಯಜಿ ಸರ್ ಹೌ ಅನುಶ್ರೀ ಬಂದ್ರು. ಹೋಗು. ನೋಡು, ಹೋಗು. ಹೋಗು. ಅದೇ ಏನು? ಏನು? ಇಲ್ಲಿ ಏನ್ ಹೇಳ್ತಾ ನೋಡಿ, ಇಲ್ಲಿ ಬಂದು ನಮ್ಮೂರಿಗೂ ಬರ್ಬೇಕು ನೀವು ಅಂತ. ಇವನು ಅಣ್ಣ, ನೀವೊಂದು ಮಿಸ್ ಮಾಡಿದ್ರಿ ಅಣ್ಣ. ಇಲ್ಲಿ ನೀವ್ ನೋಡಿಲ್ಲ ಅಣ್ಣ. ಹೋಗು ಕುತ್ಕೊಂಡ್ಬಿಡು ಶಿವಣ್ಣ ಸರ್ ತೊಡೆಯಲ್ಲಿ. ಹೋಗ ರೆಡಿ.